Hello students, I hope you are all fine. Last class I was doing the second lesson that was prescribed for you, My Greatest Olympic Prize by Jesse Owens. ನಾನು ನಿಮಗೆ ಲಾಸ್ಟ್ ಕ್ಲಾಸ್ ಹೇಳ್ತಾ ಇದ್ದೆ, ಇದು ಜೆಸ್ಸಿ ಓವನ್ಸ್ ಅವರ ನಿಜವಾದ ಕತೆ ಹೆಂಗೆ ನಡೀತು ಅಂತ. ಲೂಸ್ ಲಾಂಗ್ in the practice leap he has already 26 feet ಜಂಪ್ ಮಾಡಿದ್ದಾನೆ. 26 ಲೂಸ್ ಲಾಂಗ್ ಈಸ್ ಅ ಜರ್ಮನ್ ಅಥ್ಲೆಟ್. 26 ಫೀಟ್ನ ಜಂಪ್ ಮಾಡಿದ್ದಾನೆ. ಇದು ಕೂಡ ಆಶ್ಚರ್ಯ ತಂದಿದೆ ನಮ್ಮ ಜೆಸ್ಸಿ ಓವನ್ಸ್ಗೆ. ಇದು ಪ್ರಾಕ್ಟೀಸ್ ಲೀಪ್ ಹಿ ಹ್ಯಾಸ್ 26 ಫೀಟ್ ಅಂತ. ಆಮೇಲೆ ಇವನನ್ನ ಹಿಟ್ಲರು ಸೀಕ್ರೆಟ್ ಆಗಿ ಕೆಪ್ಟ್ ಹಿಮ್ ಹಿಡನ್ ಅವೇ. ಹಿ ಹ್ಯಾಸ್ ಕೆಪ್ಟ್ ಹಿಮ್ ಇನ್ ಹಿಡನ್. ಯಾವುದೇ ಕಾಂಪಿಟೇಷನ್ಸ್ಗೂ ಕಳಿಸ್ದೆ ಏನು ಮಾಡ್ದೇ ಇವನನ್ನು ತುಂಬ ಸೀಕ್ರೆಟ್ ಆಗಿ ಬೆಳೆಸ್ತಾ ಇದ್ದಂತೆ ಹಿಟ್ಲರು ಲೂಸ್ ಲಾಂಗ್ನ. ಐ ಗೆಸ್ ದಟ್ ಇಫ್ ಅ ಲಾಂಗ್ ಒನ್ it would add some new support to Nazis' Aryan superiority theory. ಅಕಸ್ಮಾತ್ ಏನಾದರೂ ಕೂಡ ಲೂಸ್ ಲಾಂಗ್ ವಿನ್ ಆಗಿಬಿಟ್ರೆ ಇವನು ಆರ್ಯನ್ ಸುಪೀರಿಯರಿಟಿ ಥಿಯರಿ, ಹಿಟ್ಲರ್ ಏನು ಅಂದ್ಕೊಂಡಿದ್ನಲ್ಲ, ಈ ಆರ್ಯನ್ಸು ಸುಪೀರಿಯರ್ಸು ವರ್ಲ್ಡಲ್ಲೇ ನಮ್ಮದು ಮಾಸ್ಟರ್ ರೇಸು, ಆಮೇಲೆ ನಾವು ಎಲ್ಲದಕ್ಕಿಂತ ತುಂಬ ಒಳ್ಳೆಯ ವಿ ಆರ್ ದ ಪ್ಯೂರ್ ಬ್ಲಡ್ ಪೀಪಲ್ ಅಂತ ಏನು ಹೇಳ್ಕೊಳ್ಳುತ್ತೆ, ಅತ್ಯಂತ ಪವಿತ್ರವಾದ ರಕ್ತ ನಮ್ಮಲ್ಲಿರೋದು ಅಂತ, ಅದಕ್ಕೆ ಇನ್ನೂ ಕೂಡ ಸಪೋರ್ಟ್ ಕೊಡ್ತದೆ ಅಂತ ನಮ್ಮ ಜೆಸ್ಸಿ ಓವನ್ಸು ತಿಳ್ಕೊಂಡ. ಆಫ್ಟರ್ ಆಲ್ ಐ ಆಮ್ ಅ ನೀಗ್ರೋ. ಆಫ್ಟರ್ ಆಲ್ ನಾನು ನೀಗ್ರೋ ಆಗಿರೋದ್ರಿಂದ ನನಗೂ ಇನ್ನೂ ಹೆಚ್ಚಿನ ಆಟ ಆಯಿತು. ಯಾಕಂದರೆ ವಿ ಆರ್ ಡಿಸ್ಕ್ರಿಮಿನೇಟೆಡ್ ಇನ್ ದ ನೇಮ್ ಆಫ್ ರೇಸ್. ನಮ್ಮ ಇದು ಜನಾಂಗನ, ನೀಗ್ರೋ ಜನಾಂಗನ ಸಾಕಷ್ಟು ಕೀಳಾಗಿ ನೋಡ್ತಾ ಇದ್ರು ಅಂತ ಹೇಳ್ತಾ ಇದ್ದಾನೆ ಜೆಸ್ಸಿ ಓವನ್ಸ್. ಎ ಲಿಟಲ್ ಹಾಟ್ ಅಂಡರ್ ದ ಕಾಲರ್ ಅಬೌಟ್ ಹಿಟ್ಲರ್ಸ್ ವೇಸ್. ನನ್ನ ಕೆಳಗಡೆ ಸ್ವಲ್ಪ ಒಂದು ರೀತಿಯಾದಂತಹ ಒಂದು ಹಠನೂ ಇತ್ತು, ಗೆಲ್ಲಬೇಕು ಅಂತ ಒಂದು ರೀತಿಯಾದಂತಹ ಕೋಪನೂ ಇತ್ತು. ನಾನು ಹಿಂಗಾದರೂ ಮಾಡಿ ಇದರಲ್ಲಿ ಒಂದು ಗೋಲ್ಡ್ ಮೆಡಲ್ ತೊಗೊಳ್ಳೇಬೇಕು ಅಂತ ಹಠ ಇತ್ತು. ಐ ವಾಸ್ ಡಿಟರ್ಮೈನ್ಡ್ ಟು ಗೋ ಔಟ್ ದೇರ್ ಆ್ಯಂಡ್ ರಿಯಲಿ show their fuel and his master race, who was superior and who was not. ನಾನು ಇದರಲ್ಲಿ ನಿರ್ಧಾರ ಮಾಡಿದ್ದೆ, ಇವರ ಮಾಸ್ಟರ್ಗೆ, ಹಿಟ್ಲರ್ ಮಾಸ್ಟರ್ಗೆ, ಲೂಸ್ ಲಾಂಗ್ನ ಮಾಸ್ಟರ್ಗೆ ನಾನು ನಿರ್ಧಾರ ಮಾಡಿದ್ದೆ ಯಾರು ಸುಪೀರಿಯರು ಯಾರು ಇನ್ಫೀರಿಯರ್ ಅಂತ ತೋರಿಸುವಂತಹ ನಿರ್ಧಾರ ಮಾಡಿದ್ದೆ. ನಾವು ಕೂಡ ಏನು ಕಡಿಮೆ ಇಲ್ಲ ಅಂತ ಕೂಡ ತೋರಿಸೋದ್ರ ಮುಖಾಂತರ ನಾನು ಲಾಂಗ್ ಜಂಪನ್ನು ಹೆಚ್ಚಾಗಿ ವಿನ್ ಮಾಡಿ ಇದ್ರ ತೋರಿಸೋ ಮುಖಾಂತರ ಇದನ್ನೆಲ್ಲ ನಿರ್ಧಾರ ಮಾಡಿಕೊಂಡೇ ಹೋಗಿದ್ದೆ ಬರ್ಲಿನ್ಗೆ, ಜರ್ಮನಿಗೆ. ಇದನ್ನೆಲ್ಲ ಬರ್ಲಿನ್ಗೆ ಈ ಒಲಿಂಪಿಕ್ಕಲ್ಲಿ ನಾನು ಇದನ್ನೆಲ್ಲ ನಿರ್ಧಾರ ಮಾಡಿಕೊಂಡೇ ಹೋಗಿದ್ದೆ. ಈ ನಡುವೆ ಏನಾಯಿತು ಅಂದರೆ, ಆ್ಯನ್ ಆ್ಯಂಗ್ರಿ ಅಥ್ಲೆಟ್ ಈಸ್ ಆ್ಯನ್ ಅಥ್ಲೆಟ್ ಹೂ ವಿಲ್ ಮೇಕ್ ಮಿಸ್ಟೇಕ್ಸ್. ಯಾವಾಗಲೂ ಕೂಡ ಕೋಪವಾಗಿರುವಂತಹ ಅಥ್ಲೆಟು, ಒಬ್ಬ ಕೋಪವಾಗಿರುವಂತಹ ಆಟಗಾರ ಸಾಕಷ್ಟು ತಪ್ಪುಗಳನ್ನು ಮಾಡ್ತಾನೆ ಅಂತ ಲೂಸ್ ಲಾಂಗ್ ಹೇಳ್ತಾನೆ. ಇಫ್ ಆ್ಯಂಗ್ರಿ ಅಥ್ಲೆಟ್ ಈಸ್ ಆನ್ ಅಥ್ಲೆಟ್ ಹೂ ವಿಲ್ ಮೇಕ್ ಮಿಸ್ಟೇಕ್ಸ್. ಯಾವಾಗಲೂ ಕೂಡ ಒಬ್ಬ ಕೋಪದಿಂದ ಆಡಬಾರ್ದು. ಆಟನ ಒಂದು ರೀತಿಯಾಗಿ ಏಕಾಗ್ರತೆಯಿಂದ ಕೇವಲ ಒಂದು ರೀತಿಯಾಗಿ ನಾನು ಪಾರ್ಟಿಸಿಪೇಟ್ ಮಾಡ್ತೀನಿ ಅನ್ನೋದ್ರ ಮೂಲಕ ಆಡಿದ್ರೆ ಮಾತ್ರ, ಯಾವುದೋ ಒಂದು ಕೋಪದಲ್ಲಿ ಮನಸ್ಸಿಟ್ಕೊಂಡು ಆಡಿದಾಗ ಅದು ಸಾಕಷ್ಟು ತಪ್ಪುಗಳು ಮತ್ತು ಎಡವಟ್ಟುಗಳನ್ನ ಆಗ್ತದೆ ಅಂತ ನಮ್ಮ ಜೆಸ್ಸಿ ಓವನ್ಸ್ ಹೇಳ್ತಾ ಇದ್ದಾರೆ. ಆಸ್ ಎನಿ ಕೋಚ್ ವಿಲ್ ಟೆಲ್ ಯು, ಯಾವುದಾದ್ರೂ ಕೋಚನ್ನ ಕೇಳಿ ಯಾವಾಗ ಕೋಪದಿಂದ ಆಡಬೇಡಿ, ನೀವು ಆಟದ ಥರ ಆಡಿದ್ರೆ ಏನು ತೊಂದರೆ ಆಗ, ಅದೇ ಕೋಪದಿಂದ ಗೆಲ್ಲೇಬೇಕು, ಅವನು ನನ್ನ ಸುಪೀರಿಯಾರಿಟಿ ರೇಸ್ನ ತೋರಿಸ್ಬೇಕು ಅಂತ ಹೇಳಿದಾಗ ತಪ್ಪುಗಳು ಸಾಮಾನ್ಯವಾಗಿ ಆಗ್ತದೆ. ಐ ವಾಸ್ ನೋ ಎಕ್ಸೆಪ್ಷನ್. ಆನ್ ದ ಫಸ್ಟ್ ಆಫ್ ಮೈ 3 ಕ್ವಾಲಿಫೈಯಿಂಗ್ ಜಂಪ್ಸ್ ಐ ಲೀಪ್ಡ್ ಫ್ರಮ್ several inches behind the take-off board for a no jump. ನಾನೇನು ಮಾಡಿದೆ, ಐ ಲೀಪ್ಡ್ ಫ್ರಮ್ several inches behind the take-off board for a no jump. ಇದನ್ನು ಯಾವಾಗಲೂ ಕೂಡ
ಒಂದು ಲೈನ್ ಇರ್ತದೆ, ಆ ಲೈನನ್ನು ಕ್ರಾಸ್ ಮಾಡಬಾರ್ದು. ಆ ಲೈನನ್ನು ಕ್ರಾಸ್ ಮಾಡಿಬಿಟ್ರೆ ಅದು ಫೌಲ್ ಅಂತ ಆಗ್ತದೆ. ಆಮೇಲೆ ನೋ ಜಂಪ್ ಅಂತಲೂ ಕೂಡ ಕನ್ಸಿಡರ್ ಮಾಡ್ತಾರೆ. ಈ ರೀತಿಯಾದಂತಹ ತಪ್ಪುಗಳನ್ನ ಸರಿಯಾದ ಕ್ರಮದಲ್ಲಿ ಜಂಪ್ ಮಾಡಿದ್ರೆ ಮಾತ್ರ ಅದನ್ನು ಕನ್ಸಿಡರ್ ಮಾಡ್ತಾರೆ. ಈ ರೀತಿಯಾಗಿ ಕೋಪದಲ್ಲಿ ತುಂಬಿದಂತಹ ಜೆಸ್ಸಿ ಓವನ್ಸು, ಈ ವಾಸ್ ಸೋ ಆಂಗರ್. In his heart he has some anger towards the Luz Lang, also towards Hitler, that I have to show my superiority, that Negroes are not only, they are not inferiors. I wanted to show the world that Negroes are not inferior people ಅಂತನ ಇದು ಮನಸ್ಸಲ್ಲಿ ಇಟ್ಕೊಂಡು ಜೆಸ್ಸಿ ಓವನ್ಸ್ ಜಂಪ್ ಮಾಡ್ತಾ ಇದ್ದ. ಈ ತಪ್ಪಿಂದ ಏನಾಯಿತು, ಐ ಲೀಪ್ಡ್ ಫ್ರಮ್ several inches behind the ಟೇಕ್ ಆಫ್ ಬೋರ್ಡ್ ಫಾರ್ ಎ ನೋ ಜಂಪ್. ಎರಡು ಕೂಡ ಫೌಲ್ ಆಗಿಬಿಟ್ಟಿತ್ತು. several inches ಆಗಿರೋದ್ರೆ ಫೌಲ್ ಆಗಿಬಿಟ್ಟಿತ್ತು. ಒಂದು ಫೌಲ್ ಆಗಿತ್ತು. ಆನ್ ದ ಸೆಕೆಂಡ್ ಜಂಪ್ ಐ ವಾಸ್ ಈವನ್ ವರ್ಸ್. ಐ ಕಮ್ 3000 miles ಫಾರ್ ದಿಸ್. ಈವನ್ ಸೆಕೆಂಡ್ ಜಂಪಲ್ಲಿ ಇನ್ನೂ ಕೆಟ್ಟದಾಗಿ ನಮ್ಮ ಜೆಸ್ಸಿ ಓವನ್ಸ್ ಜಂಪ್ ಮಾಡಿದ. ಆಗ ಜೆಸ್ಸಿ ಓವನ್ಸ್ ಅನ್ಕೊಂತಾನಂತೆ, ಡಿಡ್ ಐ ಕಮ್ 3000 miles ಫಾರ್ ದಿಸ್? ಇದಕ್ಕೋಸ್ಕರ ನಾನು 3000 ಕಿಲೋಮೀಟರಿಂದ ಬಂದ, ಇದರಿಂದ ನಾನು ಈ ರೀತಿ ಫೌಲ್ ಆಗಿ ಹೋಗಿ ನಾನು ನಮ್ಮ ದೇಶದವ್ರಿಗೆ ಹೆಂಗೆ ಮುಖ ತೋರಿಸ್ಲಿ, ಇದರಿಂದ ನಾನು 3000 ಮೈಲಿ ದೂರದಿಂದ ಈ ಎರಡು ರೀತಿಯಾದಂಥ ಫೌಲ್ ಮಾಡೋಕ್ಕೆ ನಾನು ಅಂತ ಹೇಳ್ತಾ ಇದ್ದಾನೆ ಜೆಸ್ಸಿ ಓವನ್ಸ್. ಐ ಥಾಟ್ bitterly to fail in the trials and make a fool of myself. To fail in the trials and make a fool of myself. ಇದರಿಂದ ನಾನು ಹೇಳ್ತಾ ಇರೋದೇನೆಂದರೆ, ನಾನು ಈ ಟ್ರಯಲ್ಸಲ್ಲಿ ಇಲ್ಲಿ ಫೇಲ್ ಆಗೋಕ್ಕೆ ನಾನು 3000 ಕಿಲೋಮೀಟ್ರಿಂದ ನನ್ನನ್ನು ನಾನು ದಡ್ಡಾಗಿ ಮಾಡ್ಕೊಳ್ಳೋಕ್ಕೆ ಇಷ್ಟೆಲ್ಲ ಕಷ್ಟಪಟ್ಟನ ಅಂತ ಹೇಳ್ತಾ ಇದ್ದಾನೆ ಲೂಸ್ ಲಾಂಗ್. ವಾಕಿಂಗ್ ಎ ಫ್ಯೂ ಯಾರ್ಡ್ಸ್ ಫ್ರಮ್ ದ ಪೇಟ್, ಐ ಕಿಕ್ಡ್ ಡಿಸ್ಗಸ್ಟೆಡ್ಲಿ ಅಟ್ ದ ಗ್ರೌಂಡ್. ತುಂಬ ಜೋರಾಗಿ ಒದ್ನಂತೆ ಗ್ರೌಂಡ್ಗೆ, ತುಂಬ ಕೋಪದಲ್ಲಿ ಹೋದಂತೆ. ಸಡನ್ಲಿ ಐ ಫೆಲ್ಟ್ ಎ ಹಾರ್ಡ್ ಆನ್ ಮೈ ಶೋಲ್ಡರ್ಸ್. ಐ ಟರ್ನ್ ಟು ಲುಕ್ ಇನ್ ಟು ದ friendly blue eyes of the tall German broad jumper. He had easily qualified for the finals on his first attempt. He offered me a firm handshake. Suddenly ಈ ಜೋರಾಗಿ ಕಿಕ್ ಮಾಡಿ ಒದ್ದಂತಹ ಜೆಸ್ಸಿ ಓವನ್ಸ್ ಜೋರಾಗಿ ಗ್ರೌಂಡಲ್ಲಿ ಹೋದಂತೆ. ಸಡನ್ಲಿ ಐ ಫೆಲ್ಟ್ ಎ ಹಾರ್ಡ್ ಆನ್ ಮೈ ಶೋಲ್ಡರ್ಸ್. ಐ ಟರ್ನ್ ಟು, ಯಾರೋ ಒಬ್ಬರು ಭುಜದ ಮೇಲೆ ಕೈ ಇಟ್ಟಂಗೆ ಆಯ್ತಂತೆ ನಮ್ಮ ಜೆಸ್ಸಿ ಓವನ್ಸ್ಗೆ. ಐ ಟರ್ನ್ ಟು ಲುಕ್ ಇನ್ ಟು ದ ಫ್ರೆಂಡ್ಲಿ ಬ್ಲೂ ಐಸ್. ಯಾವುದೋ ಒಂದು ರೀತಿಯಾದ ಫ್ರೆಂಡ್ಲಿ ಬ್ಲೂ ಐಸ್ ನೋಡಿದ, ಅಂದರೆ ತುಂಬ ಸ್ನೇಹಿತನ ರೀತಿ ನೋಡುತ್ತಿದ್ದ ಕಣ್ಣುಗಳನ್ನ ನೋಡಿದಂತೆ. ಯಾರು ಅವನು ಅಂದರೆ ಬ್ಲೂ ಐಸ್ ಆಫ್ ದ ಟಾಲ್ ಜರ್ಮನ್ ಬ್ರಾಡ್ ಜಂಪರ್. ಯಾರು ಅಂದರೆ ಅದೇ ಲೂಸ್ ಲಾಂಗು, ಜರ್ಮನ್ ಬ್ರಾಡ್ ಜಂಪರ್ ಯಾರಿದ್ದ ಅವನೇ ಅಂತೆ. ಈ ಹ್ಯಾಡ್ ಈಸಿಲಿ ಕ್ವಾಲಿಫೈಡ್ ಫಾರ್ ದ ಫೈನಲ್ಸ್ ಆನ್ ಹಿಸ್ ಫಸ್ಟ್ ಅಟೆಂಪ್ಟ್. ಈಸಿಯಾಗಿ ಅವ್ನು ಫಸ್ಟ್ ಅಟೆಂಪ್ಟಲ್ಲೇ ಕ್ವಾಲಿಫೈ ಆಗಿದ್ದಂತೆ. ಅದು ಲಾಂಗ್ ಜಂಪಲ್ಲಿ ಫಸ್ಟ್ ಅಟೆಂಪ್ಟಲ್ಲೇ ಲೂಸ್ ಲಾಂಗು ಕ್ವಾಲಿಫೈ. ಈ ಆಫರ್ಡ್ ಮಿ ಎ ಫರ್ಮ್ ಹ್ಯಾಂಡ್ ಶೇಕ್. ತಕ್ಷಣವೇ ಅವನ ಕೈಗಳನ್ನ ಮುಂದೆ ನಿಂತು ಹ್ಯಾಂಡ್ ಶೇಕನ್ನು ಮಾಡದಂತೆ. ಯಾರಿಗೆ? ಜೆಸ್ಸಿ ಓವನ್ಸ್ಗೆ ಮಾಡ್ತಾನೆ. ಜೆಸ್ಸಿ ಓವನ್ಸ್, ಐ ಆಮ್ ಲೂಸ್ ಲಾಂಗ್, ಐ ಡೋಂಟ್ ಥಿಂಕ್ ವಿ ಹ್ಯಾವ್ ಮೆಟ್. ಅವನು ತಕ್ಷಣವೇ ಹ್ಯಾಂಡ್ ಶೇಕ್ನ ಮಾಡಿಬಿಟ್ಟು ಹೇಳಿದಂತೆ ನಮ್ಮ ಜೆಸ್ಸಿ ಓವನ್ಸ್ಗೆ. ಲೂಸ್ ಲಾಂಗ್ ಹ್ಯಾಂಡ್ ಶೇಕ್ನ ಮಾಡ್ತಾ ಹೇಳಿದಂತೆ, ಜೆಸ್ಸಿ ಓವನ್ಸ್, ಐ ಆಮ್ ಲೂಸ್ ಲಾಂಗ್, ಐ ಡೋಂಟ್ ಥಿಂಕ್ ವಿ ಹ್ಯಾವ್ ಮೆಟ್. ನಾನಪ್ಪ ಲೂಸ್ ಲಾಂಗು, ಜೆಸ್ಸಿ ಓವನ್ಸ್ ಇದಕ್ಕಿಂತ ಮುಂಚೆ ನಾವು ಯಾವತ್ತೂ ಭೇಟಿಯಾಗಿರಲಿಲ್ಲ. ಈ ಸ್ಪೋಕ್ ಇಂಗ್ಲೀಷ್ ವೆಲ್. ಅವನು ಇಂಗ್ಲೀಷ್ ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ದ. ಇವರು ಜರ್ಮನಿ ಅವ್ರಿಗೆ ಇಂಗ್ಲೀಷ್ ಮಾತಾಡೋದು ಅಂದರೆ ಒಂದು ರೀತಿಯಾದ ಆಶ್ಚರ್ಯನೇ. ಯಾಕಂದರೆ ಜರ್ಮನಿಯಲ್ಲಿ ಜರ್ಮನ್ ಭಾಷೆ ಇದೆಯಲ್ಲ, ಅಲ್ಲಿ ಇಂಗ್ಲೀಷ್ ಅಷ್ಟೊಂದು ಫೇಮಸ್ ಆಗಿಲ್ಲದೆ ಇರೋವಂಥ ಭಾಷೆ. ಬಟ್ ಅಲ್ಲಿ ಇಂಗ್ಲೀಷ್ ಮಾತಾಡ್ತಾ ಇದ್ದ. ಈ ಸ್ಪೋಕ್ ಇಂಗ್ಲೀಷ್ ವೆಲ್ ದೋ ವಿತ್ ಜರ್ಮನ್ ಟ್ವಿಸ್ಟ್ ಟು ಹಿಟ್. ಇನ್ನೊಂದು ಸ್ವಲ್ಪ ಒಂದು ಜರ್ಮನಿ ಟ್ವಿಸ್ಟು ಕೂಡ ಇತ್ತಂತೆ. ಅಲ್ಲಿ ಒಂದು ಜರ್ಮನಿ ಸ್ಲ್ಯಾಂಗ್, ದ ವರ್ಡ್ಸ್, ದಟ್ ಪ್ರೊನೌನ್ಸಿಯೇಷನ್ಸ್ ಕೂಡ ಅಲ್ಲಿ ಸೇರಿತ್ತು ಅಂತ ಹೇಳ್ತಾ ಇದ್ದಾನೆ ನಮ್ಮ ಜೆಸ್ಸಿ ಓವನ್ಸ್.
ಲೂಸ್ ಲಾಂಗು ಗ್ಲ್ಯಾಡ್ ಟು ಮೀಟ್ ಯು ಅಂತ ಮಾತಾಡಿಸ್ಕೊತ ಬಂದಂತೆ. ಐ ಸೆಡ್ ಗ್ಲ್ಯಾಡ್ ಟು ಮೀಟ್ ಯು ಅಂತ ಹೇಳಿದಂತೆ ಸ್ಟಾರ್ಟಿಂಗು ನಮ್ಮ ಜೆಸ್ಸಿ ಓವನ್ಸು. ದೆನ್ ಟ್ರೈಂಗ್ ಟು ಹೈಡ್ ಮೈ ನರ್ವಸ್ನೆಸ್ ಐ ಆ್ಯಡೆಡ್ ಹೌ ಆರ್ ಯು. ನರ್ವಸ್ನೆಸ್ಸು ತನ್ನ ಇದ್ದಂತಹ ಗೊಂದಲಗಳನ್ನ ಹೈಡ್ ಮಾಡೋದಂತೆ, ಒಳಗಡೆ ಅದನ್ನು ಇಟ್ಕೊಂಡು ತಾನು ಮಾಡೋದಂತೆ. ಹೌ ಆರ್ ಯು ಅಂತ ಕೇಳಿದಂತೆ. ಐ ಆಮ್ ಫೈನ್, ದ ಕ್ವಶನ್ ಈಸ್ ಹೌ ಆರ್ ಯು. ನಾನು ಚೆನ್ನಾಗಿದ್ದೀನಿ ಕಣಪ್ಪ ಅಂತ ಲೂಸ್ ಲಾಂಗ್ ಹೇಳಿದಂತೆ. ನೀನು ಹೆಂಗಿದ್ದೀಯಾ ಅಂತ ಕೇಳಿದಂತೆ ಜೆಸ್ಸಿ ಓವನ್ಸ್ಗೆ ಲೂಸ್ ಲಾಂಗು. ಯಾಕೆ ಈ ನರ್ವಸ್ನೆಸ್ ಇತ್ತು ಅಂದರೆ ಅಲ್ಲಿ 3000 ಕಿಲೋಮೀಟರಿಂದ ಜೆಸ್ಸಿ ಓವನ್ಸು ಇದನ್ನು ಗೋಲ್ಡ್ ಮೆಡಲ್ ಗೆಲ್ಲಬೇಕು ಅಂತ ಬಂದಿದ್ದಾನೆ. ಅವನಲ್ಲಿ ಸಾಕಷ್ಟು ಗೊಂದಲಗಳಿದ್ದಾವೆ. ತಾನು ತನ್ನ ದೇಶಕ್ಕೆ ಒಂದು ಗೋಲ್ಡ್ ಮೆಡಲ್ನ ತೊಗೊಂಡು ಹೋಗ್ಬೇಕು ಅಂತ, ಆಮೇಲೆ ಇನ್ನೊಂದು ನೀಗ್ರೋನು ಕೂಡ ಏನು ಕಡಿಮೆ ಇಲ್ಲ ಅಂತ ತೋರಿಸ್ಬೇಕು ಅಂತ, ಆ್ಯಂಡ್ ಆಲ್ಸೋ ಯು ವಾಂಟ್ ಟು ಬ್ರೇಕ್ ದ ಆರ್ಯನ್ ಸುಪ್ರಿಮಸಿ. ಇಷ್ಟು ಕೂಡ ಇದರಿಂದ 2 ಫೌಲ್ಸ್ಗಳನ್ನ ಮಾಡಿಬಿಟ್ಟಿದ್ದಾನೆ. ಇದು ಲಾಸ್ಟ್ ಚಾನ್ಸು ಜೆಸ್ಸಿ ಓವನ್ಸ್ಗೆ, ಲಾಸ್ಟ್ ಚಾನ್ಸು. ಏನಾದರೂ ಇಲ್ಲಿ ಕ್ವಾಲಿಫೈ ಆಗಲಿಲ್ಲ ಅಂದರೆ ಈ ಕಾಂಟ್ ಈವನ್ ವಿನ್ ದ ಮೆಡಲ್ ವಿನ್ ಆಗೋದಿರಲಿ, ಅವನು ಡಿಸ್ಕ್ವಾಲಿಫೈ ಕೂಡ ಆಗಿ ತುಂಬ ಅವಮಾನನ ಎದುರಿಸ್ಬೇಕಾಗುತ್ತೆ. ಅದಕ್ಕೆ ಆಗ ಮಾತಾಡಿಸ್ಕೊಂಡು ಬಂದಂಥ ಇವನು ಲೂಸ್ ಲಾಂಗು ಹೇಳಿದಂತೆ ಐ ಆಮ್ ಫೈನ್, ದ ಕ್ವಶನ್ ಈಸ್ ಹೌ ಆರ್ ಯು. ನಾನು ಚೆನ್ನಾಗಿದ್ದೀನಿ ಕಣಪ್ಪ, ನೀನು ಹೆಂಗಿದ್ದೀಯಾ ಅಂತ ಕೇಳಿದಂತೆ ನಮ್ಮ ಲೂಸ್ ಲಾಂಗು. ವಾಟ್ ಡು ಯು ಮೀನ್ ಐ ಆಸ್ಕ್ಡ್. ಸಮಥಿಂಗ್ ಮಸ್ಟ್ ಬಿ ಈಟಿಂಗ್ ಯು ಈ ಸೈಡ್. ದ ಪ್ರೌಡ್ ದ ವೇ ಸಮಥಿಂಗ್ ಮಸ್ಟ್ ಬಿ ಈಟಿಂಗ್ ಯು. ಏನು ನಿನ್ನಲ್ಲಿ ತಿಂತಾ ಇದೆ ಅಂತ ಹೇಳಿದಂತೆ. ಸಮಥಿಂಗ್ ಮಸ್ಟ್ ಬಿ ಈಟಿಂಗ್ ಯು, ಏನು ನಿನ್ನಲ್ಲಿ ತಿಂತಾ ಇದೆ. ಈ ಸೆಟ್ ಪ್ರೌಡ್ ದ ವೇ ಫಾರಿನರ್ಸ್ ಆರ್ ವೆನ್ ದೇ ಆರ್ ಮಾಸ್ಟರ್ ಎ ಬಿಟ್ ಆಫ್ ಅಮೆರಿಕನ್ ಸ್ಲ್ಯಾಂಗ್. ಯಾವ ರೀತಿ ಒಬ್ಬ ಅಮೆರಿಕನ್ ಫಾರಿನಲ್ಲಿ ಇರೋನು ಯಾವಾಗಾದರೂ ಅಮೆರಿಕನ್ ಸ್ಲ್ಯಾಂಗ್ ಏನಾದರೂ ಮಾತಾಡ್ತಾ ಇದ್ರೆ ಸ್ವಲ್ಪ ಹೆಮ್ಮೆಯಾಗಿ ಅನುಭವ ಪಡಿತಾನೆ ಅಂತ ಹೇಳ್ತಾ ಇದ್ದಾನೆ ನಮ್ಮ ಜೆಸ್ಸಿ ಓವನ್ಸು. ಯು ಶುಡ್ ಬಿ ಏಬಲ್ ಟು ಕ್ವಾಲಿಫೈ ವಿತ್ ಯುವರ್ ಐ ಶಾಟ್ ಅಂತ ಹೇಳ್ತಾ ಇದ್ದಾರೆ. ನೀನು ಇದೇನು ಅಂಥ ಕಷ್ಟದ ರೌಂಡ್ ಅಲ್ಲ, ಯಾಕಂದರೆ ಯು ಹ್ಯಾವ್ ಆಲ್ರೆಡಿ ಡನ್ ದ ವರ್ಲ್ಡ್ ರೆಕಾರ್ಡ್. ನೀನು ಲೂಸ್ ಲಾಂಗ್ ಹೇಳ್ತಾ ಇದ್ದಾನೆ ಜೆಸ್ಸಿ ಓವನ್ಸ್ಗೆ, ಯು ಆಲ್ರೆಡಿ ಡನ್ ದ ವರ್ಲ್ಡ್ ರೆಕಾರ್ಡ್. ಇದನ್ನು ನೀನು ಐ ಶಾಟ್ ಕಣ್ಣು ಮುಚ್ಚೋದ್ರೊಳಗೆ ಮಾಡಿಬಿಡ್ಬೋದು. ಇದೇನು ಅಷ್ಟು ಕಷ್ಟ ಅಲ್ವಾ? ಇಟ್ ಈಸ್ ವೆರಿ ಈಸಿ ಫಾರ್ ಯು. ಈವನ್ ಇನ್ ಐ ಶಾಟ್ ಯು ಕ್ಯಾನ್ jump in the qualifier round ಅಂತ ಹೇಳ್ತಾ ಇದ್ದಾರೆ. Believe me, I know it. I told him and it felt good to say that to someone. Believe me, ನನಗೆ ಗೊತ್ತು, ಐ ನೋ ಇಟ್ ಅಂತ ಹೇಳ್ತಾ ಇದ್ದಾನೆ. ನನಗೆ ಗೊತ್ತು, ಐ ಟೋಲ್ಡ್ ಹಿಮ್. ಹೌದು ನನಗೆ ಗೊತ್ತು ಅಂತ ಜೆಸ್ಸಿ ಓವನ್ಸ್ ಐ ಟೋಲ್ಡ್ ಹಿಮ್ ಆ್ಯಂಡ್ ಇಟ್ ಫೆಲ್ಟ್ ಗುಡ್ ಟು ಸೇ ದ್ಯಾಟ್ ಟು ಸಮ್ ಒನ್. ಹೌದು ನನಗೆ ಗೊತ್ತು ಅಂತ ಹೇಳಿಬಿಟ್ಟು ಈ ರೀತಿ ಹೇಳೋದು, ಒಬ್ಬರಿಗೆ ಹೇಳೋದು ಕೂಡ ಒಂದು ಯಾವುದೋ ರೀತಿಯಾಗಿ ಒಂದು ಒಳ್ಳೆ ಅನುಭವ ಆಗುತ್ತೆ ಅಂತ ಅಂದ್ಕೊಂಡಿದ್ದಾನೆ ಜೆಸ್ಸಿ ಓವನ್ಸ್. ಫಾರ್ ದ ನೆಕ್ಸ್ಟ್ ಫ್ಯೂ ಮಿನಿಟ್ಸ್ ವಿ ಟಾಕ್ ಟುಗೆದರ್. ಕೆಲವೊಂದು ನಂತರ ಸಮಯಗಳ ನಂತರ ಜೆಸ್ಸಿ ಓವನ್ಸು ಲೂಸ್ ಲಾಂಗು ಸಾಕಷ್ಟು ವಿಷಯದ ಮೇಲೆ ಮಾತಾಡಿದ್ರಂತೆ. ಸಾಕಷ್ಟು ವಿಚಾರಗಳಿಗೆ, ಗೇಮ್ ಬಗ್ಗೆ ಇರ್ಬೋದು, ದೇಶ ಇರ್ಬೋದು, ಆಮೇಲೆ ಹಿಂಗಿದೆಯಾ, ಏನು ಊಟ, ಅದೆಲ್ಲನೂ ಮಾತಾಡಿರ್ಬೋದು. ಟಾಕ್ ಟುಗೆದರ್. ಐ ಡಿಡಂಟ್ ಟೆಲ್ ಲಾಂಗ್ ವಾಟ್ ವಾಸ್ ಈಟಿಂಗ್ ಮೀ. ಜೆಸ್ಸಿ ಓವನ್ಸ್ ಹೇಳಿಲ್ವಂತೆ. ಈ ಡಿಡ್ ನಾಟ್ ಟೋಲ್ಡ್ ಎನಿಥಿಂಗ್ ಅಬೌಟ್ ವಾಟ್ ವಾಸ್ ಈಟಿಂಗ್. ಏನು ಇವನಲ್ಲಿ ತಲೆಗೆ ಕುರಿತಾ ಇದ್ದಿದ್ದು, ಒಂದು ಆರ್ಯನ್ ಸುಪ್ರಿಮಸಿನ ಬ್ರೇಕ್ ಮಾಡಬೇಕು ಅನ್ನೋದು, ಇನ್ನೊಂದು ನೀಗ್ರೋಸು ಕೂಡ ಕಡಿಮೆ ಇಲ್ಲ ಅಂತ ತೋರಿಸೋದು, ಆಮೇಲೆ ಇನ್ನೊಂದು ಯು ವಾಂಟ್ ಟು ಬ್ಯಾಕ್ ದ ಗೋಲ್ಡ್ ಮೆಡಲ್, ಈ ಗೋಲ್ಡ್ ಮೆಡಲ್ ಕೂಡ ಗೆಲ್ಲಬೇಕು ಅನ್ನೋದು. ಬಟ್ ಈ ಸೀಮ್ ಟು ಅಂಡರ್ಸ್ಟ್ಯಾಂಡ್ ಮೈ ಆ್ಯಂಗರ್. ಆದರೆ ಜೆಸ್ಸಿ ಓವನ್ಸಲ್ಲಿ ಯಾವ ರೀತಿಯಾದ ಆ್ಯಂಗರ್ ಇತ್ತು, ಕೋಪ ಇತ್ತು, ಅದನ್ನು ಎಲ್ಲೋ ಒಂದು ಲೂಸ್ ಲಾಂಗ್ ಅರ್ಥ ಮಾಡ್ಕೊಂಡಿರೋ ಥರ ಕಾಣಿಸ್ತಾ ಇತ್ತು ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಟು ಪೇನ್ಸ್ ಟು ರೀಅಶ್ಯೂರ್ ಮೀ. ಆ್ಯಂಡ್ ತುಂಬ ಕಷ್ಟದಿಂದ ಹೇಳಿಕೊಂಡಂತೆ ಲೂಸ್ ಲಾಂಗು ತುಂಬ ಒಂದು ಸ್ವಲ್ಪ ಸಮಾಧಾನ ಮಾಡಿ. ಆಲ್ದೋ ಹಿ ಹ್ಯಾಡ್ ಬೀನ್ ಸ್ಕೂಲ್ಡ್ ಇನ್ ನಾಜಿ ಯೂತ್ ಮೂವ್ಮೆಂಟ್. ಲೂಸ್ ಲಾಂಗು ಬರೀ ಇದರಲ್ಲ ಒಬ್ಬ ನಾಜಿ ಪ್ಲೇಯರ್ ಮಾತ್ರನೇ ಅಲ್ಲ, ಅವನು ನಾಜಿ ಯೂತ್ ಮೂವ್ಮೆಂಟಲ್ಲೂ ಕೂಡ ಅವನು ಆ ಸ್ಕೂಲಿಂದನೇ ಬಂದವನು. ನಾಜಿ ಸುಪ್ರಿಮಸಿ ಅದನ್ನೆಲ್ಲ ಹೇಳ್ಕೊಟ್ಟಿದ್ರು ಅವನಿಗೆ. ಅದನ್ನೆಲ್ಲದ್ರ ನಡುವೆ
ಇವನು ಲೂಸ್ ಲಾಂಗು ಮಾತಾಡ್ತಾ ಇದ್ದ. ಅಂದರೆ ಲೂಸ್ ಲಾಂಗಲ್ಲಿ ಇದು ಎಲ್ಲದರ ನಡುವೆ ನನ್ನನ್ನು ಮಾತಾಡಿಸ್ತಾ ಇದ್ದ. ಆದರೂ ಕೂಡ ಒಂದು ರೀತಿಯಾಗಿ ಡೆಮೊಕ್ರೆಟಿಕ್ ಆಗಿ ನನ್ನ ಹತ್ರ ಏನು ನಿನ್ನನ್ನು ತಿಂತಾ ಇದೆ, ಏನು ನಿನಗೆ ಇದನ್ನ ಆಗ್ತಾ ಇದೆ, ಏನು ನನ್ನ ಆ್ಯಂಗರ್ ಏನು, ಅದು ಸಿಟ್ಟೇನು ಅಂತ ಎಲ್ಲನೂ ಅರ್ಥ ಮಾಡ್ಕೊಂಡಿರೋ ಥರ ಲೂಸ್ ಲಾಂಗು ನಡ್ಕೊಂಡ ಅಂತ ಹೇಳ್ತಾ ಇದ್ದಾನೆ ಜೆಸ್ಸಿ ಓವನ್ಸ್. ಈ ಡಿಡ್ ನಾಟ್ ಬಿಲೀವ್ ಇನ್ ಆರ್ಯನ್ ಸುಪ್ರಿಮಸಿ ಬಿಸ್ನೆಸ್ ಎನಿ ಮೋರ್ ದೆನ್ ಐ ಡಿಡ್. ಇದು ಲೂಸ್ ಲಾಂಗು ಯಾವುದೇ ರೀತಿಯಾದಂಥ ಆರ್ಯನ್ ಸುಪ್ರಿಮಸಿ ಬಿಸ್ನೆಸ್ಸಲ್ಲಿ ಹಿಟ್ಲರ್ ಯಾವ ರೀತಿಯಾಗಿಂತ ಆರ್ಯನ್ ಸುಪ್ರಿಮಸಿನ ನಂಬ್ಕೊಂಡಿದ್ದಾನೆ ಅದೇ ರೀತಿಯಾದಂಥ ಆರ್ಯನ್ ಸುಪ್ರಿಮಸಿನ ಎಲ್ಲೂ ನಂಬಿಕೊಂಡಿಲ್ಲ ಅನ್ನೋ ರೀತಿ ಲೂಸ್ ಲಾಂಗ್ ಇದ್ದ ಅಂತ ಹೇಳ್ತಾ ಇದ್ದಾನೆ ಜೆಸ್ಸಿ ಓವನ್ಸ್. ವಿ ಲಾಫ್ಡ್ ಓವರ್ ದ ಫ್ಯಾಕ್ಟ್ ದಟ್ ಈ ರಿಯಲಿ ಲುಕ್ ಅಟ್ ದ ಪಾರ್ಟ್ ದೋ ಅನ್ ಇನ್ಸ್ಟಾಲರ್. 1 ಇಂಚು ಉದ್ದಕ್ಕಿದ್ದಂತೆ ಲೂಸ್ ಲಾಂಗು ಜೆಸ್ಸಿ ಓವನ್ಸ್ಗಿಂತ. ಈ ಹ್ಯಾಡ್ ಅ ಲೀನ್ ಮಸ್ಕ್ಯುಲರ್ ಫ್ರೇಮ್, ತುಂಬ ಸಣ್ಣದಾಗಿ ಒಳ್ಳೆ ಮಸಲ್ಸ್ ಇದ್ದಂತಹ ಬಾಡಿ ಒಂದು. ಕ್ಲಿಯರ್ ಬ್ಲೂ ಐಸ್, ಮತ್ತು ಕ್ಲಿಯರ್ ಬ್ಲೂ ಐಸ್, ಪ್ಯೂರ್ ಆರ್ಯನ್ ರೈಸ್ ಆಗಿದ್ದರಿಂದ ಬ್ಲೂ ಐಸ್ ಕೂಡ ಇತ್ತಂತೆ. ಫೇರ್ ಹೇರ್ ಅಂದರೆ ತುಂಬ ನೀಟಾಗಿದ್ದಂತಹ ತುಂಬ ಸ್ಟ್ರೈಟ್ ಹೇರ್ಸ್ ಇದ್ದಂತಹ ನಮ್ಮ ಲೂಸ್ ಲಾಂಗ್. ಫೇರ್ ಹೇರ್ ಅಂಡ್ ಸ್ಟ್ರೈಕಿಂಗ್ಲಿ ಹ್ಯಾಂಡ್ಸಮ್ ಫೇಸ್, ತುಂಬ ಹ್ಯಾಂಡ್ಸಮ್ ಆಗಿತ್ತಂತೆ ಒಂದು ಫೇಸು ಅಂತ ಹೇಳ್ತಾ ಇದ್ದಾನೆ. ತುಂಬ ಸುಂದರವಾಗೂ ಕೂಡ ಕಾಣ್ತಾ ಇದ್ದ ಲೂಸ್ ಲಾಂಗ್ ನೋಡೋಕ್ಕೆ ಅಂತ ಹೇಳ್ತಾ ಇದ್ದಾನೆ ಜೆಸ್ಸಿ ಓವನ್ಸ್. ಫೈನಲಿ ಸೀಯಿಂಗ್ ಹ್ಯಾಡ್ ಕಾಮರ್ಡ್ ಈ ಪಾಯಿಂಟೆಡ್ ಟು ದ ಟೇಕ್ ಆಫ್ ಬೋರ್ಡ್ನ ತೋರಿಸ್ಬಿಟ್ಟು ಒಂದು ಲುಕ್ ಈ ಸೆಟ್. ಲೂಸ್ ಲಾಂಗ್ ಹೇಳಿದಂತೆ ಟೇಕ್ ಆಫ್ ಬೋರ್ಡನ್ನ ತೋರಿಸ್ಬಿಟ್ಟು ಲುಕ್ ಈ ಸೈಡ್, ವೈ ಡೋಂಟ್ ಯು ಡ್ರಾ ಅ ಲೈನ್ ಅ ಫ್ಯೂ ಇಂಚಸ್ ಬಿಹೈಂಡ್ ದ ಬೋರ್ಡ್ ಆ್ಯಂಡ್ ಏಮ್ ಅಟ್ ಮೇಕಿಂಗ್ ಯುವರ್ ಟೇಕ್ ಆಫ್ ಫ್ರಮ್ ದೇರ್. ಒಂದು ಸಜೆಷನ್ ಕೊಟ್ಟನಂತೆ ಲೂಸ್ ಲಾಂಗು ಜೆಸ್ಸಿ ಓವನ್ಸ್ಗೆ. ನೀನು ಏನು ಮಾಡು, ನೀನು 1 ಇಂಚು ಹಿಂದೆಯಿಂದ ಜಂಪ್ ಮಾಡು, 1 ಇಂಚು ಹಿಂದೆಯಿಂದ ಜಂಪ್ ಮಾಡು. ಅದಕ್ಕೆ ಲೈನ್ಗಿಂತ 1 ಇಂಚು ಹಿಂದೆಯಿಂದನೇ ನೀನು ಟೇಕ್ ಆಫನ್ನು ಜಂಪ್ ಮಾಡು. ಯು ವಿಲ್ ಬಿ ಶೂರ್ ನಾಟ್ ಟು ಫೌಲ್. ಈ ಸಲ ನೀನು ಫೌಲ್ ಆಗೋಕ್ಕೆ ಚಾನ್ಸೇ ಇಲ್ಲ. 1 ಇಂಚು ಏನು ಲೈನ್ ಹಾಕ್ಕೊಂಡಿರ್ತಾರಲ್ಲ ಅದಕ್ಕಿಂತ 1 ಇಂಚು ಜಂಪ್ ಮಾಡು ಸಾಕು. ಆ್ಯಂಡ್ ಯು ಸರ್ಟನ್ಲಿ ಔಟ್ ಟು ಜಂಪ್ ಫಾರ್ ಎನಫ್ ಟು ಕ್ವಾಲಿಫೈ. ಈಗ ನಿನಗೆ ಕೊನೆ ಅವಕಾಶ ಇರೋದು. ನೀನು ಏನು ಮಾಡು ಅಂದರೆ ನಿನ್ನದೇ ಲೈನ್ ಹಾಕ್ಕೊಂಡು, ಅದು ಯಾವ ರೀತಿ ಲೈನ್ ಅಂದರೆ ಈ ಯಾವ ಲೈನಿಂದ ನೀನು ಜಂಪ್ ಮಾಡಬೇಕಾಗಿತ್ತು ಆ್ಯಸ್ ಪರ್ ದ ಇನ್ಸ್ಟ್ರಕ್ಷನ್ ಆಫ್ ಒಲಿಂಪಿಕ್, ಅದಕ್ಕಿಂತ 1 ಇಂಚ್ ಹಿಂದೆ ನೀನು ಲೈನ್ ಹಾಕ್ಕೊಂಡು ಅಲ್ಲಿಂದ ಜಂಪ್ ಮಾಡು. ಯು ಜಂಪ್ ಫ್ರಮ್ ಓವರ್ ದೇರ್. Then this is the round only for the qualification. This is you first qualify for the finals, for the next day. Then after we will see what will happen. ಈ ರೀತಿಯಾಗಿ ಮಾಡು ಅಂತ ಹೇಳ. What does it matter if you are not first in the trials? Tomorrow is what counts. ಇವತ್ತೇನಾದರೂ ನೀನು ಕ್ವಾಲಿಫೈ ಫಸ್ಟ್, ಒಂದು ಕ್ವಾಲಿಫೈ ಆಗು. ಫಸ್ಟ್ ಬರಲಿಲ್ಲ ಅಂದರೆ ಏನಂತೆ, ನಾಳೆ ನಿನಗೆ ಮೆಡಲ್ ಮ್ಯಾಚು ನಿಜವಾಗ್ಲೂ ನಡೆಯೋದಂಥದ್ದು. ಈಗ ಕ್ವಾಲಿಫಿಕೇಷನ್ಗೆ ಆಗೋದಕ್ಕೆ ಯೋಚನೆ ಮಾಡು ಅಂತ ಸಜೆಷನ್ಸ್ ಕೊಟ್ಟನಂತೆ ನಮ್ಮ ಲೂಸ್ ಲಾಂಗು ನಮ್ಮ ಜೆಸ್ಸಿ ಓವನ್ಸ್ಗೆ. And the next, what happens? Suddenly, all the tension seemed to have out of my mind, out of my body. ಯಾವ್ಯಾವ್ದು ಟೆನ್ಷನ್ ಇತ್ತು ಜೆಸ್ಸಿ ಓವನ್ಸ್ ಹೇಳ್ತಾ ಇದ್ದಾನೆ, ನನ್ನಲ್ಲಿ ಯಾವ್ಯಾವ ಟೆನ್ಷನ್ ಇತ್ತು ಅದೆಲ್ಲ ಎಲ್ಲೋ ರಿಲೀವ್ ಆದಂಗೆ ಅನ್ನಿಸ್ತಾ ಇತ್ತಂತೆ. ಈ ಸಜೆಷನಿಂದ ಎಲ್ಲೋ ಜೆಸ್ಸಿ ಓವನ್ಸ್ಗೆ ಸಿಕ್ಕಿದಂಥ ಸಜೆಷನಿಂದ, ಲೂಸ್ ಲಾಂಗಿಂದ ಸಿಕ್ಕಿದ ಸಜೆಷನಿಂದ ಎಲ್ಲೋ ತನ್ನಲ್ಲಿದ್ದಂತಹ ಆ ಒತ್ತಡ ಅದೆಲ್ಲ ನಿವಾರಣೆ ಆಗಿ ಇದು ಒಳ್ಳೆ ಐಡಿಯಾ ಅಂತ ಅಂದ್ಕೊಂಡಂತೆ. ಔಟ್ ಆಫ್ ಮೈ ಬಾಡಿ ಆಸ್ ದ ಟ್ರೂತ್ ಆಫ್ ವಾಟ್ ಈ ಸೆಡ್ ಹಿಟ್ ಮೀ ಕಾನ್ಫಿಡೆಂಟ್ಲಿ. ಐ ಡ್ರೂ ಅ ಲೈನ್ ಎ ಫುಲ್ foot behind the board and jumped from there. I qualified with almost a foot to spare. ಯಾವುದು ತಕ್ಷಣವೇ ಒಂದು ಲೈನನ್ನು ಹಾಕೊಂಡಂತೆ, ಒಂದು ಲೈನನ್ನು ಹಿಂದೆ ಹಾಕ್ಕೊಂಡು ಜಂಪ್ ಮಾಡೋದಂತೆ.
ನಮ್ಮ ಜೆಸ್ಸಿ ಓವನ್ಸು ನಂತರ ಕ್ವಾಲಿಫೈ ಆದನಂತೆ ಇದಕ್ಕೆ ಫೈನಲ್ಸ್ಗೆ ನಾಳೆ ದಿನ ಮೆಡಲ್ಗೆ ಗೆಲ್ಲೋದಕ್ಕೋಸ್ಕರ ಕ್ವಾಲಿಫೈ ಆದನಂತೆ ಜೆಸ್ಸಿ ಓವನ್ಸ್. ದ್ಯಾಟ್ ನೈಟ್ ಐ ವಾಕ್ಡ್ ಓವರ್ ಟು ಲೂಸ್ ಲಾಂಗ್. ಆವತ್ತಿನ ರಾತ್ರಿ ದಟ್ ನೈಟ್ ಐ ವಾಕ್ಡ್ ಓವರ್ ಟು ಲೂಸ್ ಲಾಂಗ್ಸ್ ರೂಮ್. ಅವತ್ತಿನ ರಾತ್ರಿ ಲೂಸ್ ಲಾಂಗ್ ರೂಮ್ಗೆ ಹೊರಟ್ನಂತೆ ನಮ್ಮ ಜೆಸ್ಸಿ ಓವನ್ಸು ಇನ್ ದ ಒಲಿಂಪಿಕ್ ವಿಲೇಜ್ ಟು ಥ್ಯಾಂಕ್ ಹಿಮ್. ಇವತ್ತು ಕೊಟ್ಟಂಥ ಸಜೆಷನಿಂದಲೇ ಅವನಿಗೆ ಈ ರೀತಿ ಕ್ವಾಲಿಫೈ ಆಗಿರೋದ್ರಿಂದ ಲೂಸ್ ಲಾಂಗು ತನ್ನ ಒಲಿಂಪಿಕ್ ಲೂಸ್ ಲಾಂಗ್ I knew that if it hadn't been for him, I probably wouldn't be jumping in the finals the following day. ಅವತ್ತು ಏನಾದರೂ ಲೂಸ್ ಲಾಂಗ್ ಏನಾದರೂ ನನಗೆ ಸಜೆಷನ್ಸ್ ಕೊಟ್ಟಿರಲಿಲ್ಲ ಅಂದರೆ ಜೆಸ್ಸಿ ಓವನ್ಸ್ ಹೇಳ್ತಾ ಇದ್ದಾನೆ, I knew that if it hadn't been for him, I probably wouldn't be jumping in the finals the following day. ಅವತ್ತೇನಾದರೂ ಕೂಡ ಜೆಸ್ಸಿ ಓವನ್ಸ್ಗೆ ಲೂಸ್ ಲಾಂಗ್ ಏನಾದರೂ ಕೊಟ್ಟಿರಲಿಲ್ಲ ಅಂದರೆ ಸಜೆಷನ್ನು, ನಾನು ನೆಕ್ಸ್ಟ್ ದಿನ ನಾನು ಫೈನಲ್ಸ್ಗೆ ನಾನು ಜಂಪ್ ಮಾಡೋಕ್ಕಾಗ್ತಾಯಿಲ್ಲ, ಲಾಂಗ್ ಜಂಪಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕಾಗ್ತಾಯಿಲ್ಲ. ಫ್ರಮ್ ಹಿಸ್ ಸಜೆಷನ್ ಐ ಹ್ಯಾವ್ ಮೇಡ್ ಅ ಮಾರ್ಕ್ ಆಫ್ ಜಂಪಿಂಗ್ ಫ್ರಮ್ ದ ಫುಟ್ behind one foot and able to qualify in that round, and now next day I am playing only because of loose long suggestions ಅಂತ ಹೇಳ್ತಾ ಇದ್ದಾನೆ. We sat in his quarters, ಅವನ ರೂಮ್ಗೆ ಹೋಗಿ ಮಾತಾಡ್ತಾ ಇದ್ದಾನೆ. ಜೆಸ್ಸಿ ಓವನ್ಸೇ ಹೋಗಿದ್ದಾನೆ ಲೂಸ್ ಲಾಂಗ್ ಇದ್ರ ಹತ್ರ ತುಂಬ ಕೂತ್ಕೊಂಡು. ವಿ ಸ್ಯಾಟ್ ಇನ್ ಹಿಸ್ ಕ್ವಾರ್ಟರ್ಸ್ ಆ್ಯಂಡ್ ಟಾಕ್ಡ್ ಫಾರ್ 2 hours ಅಬೌಟ್ ಅಥ್ಲೆಟಿಕ್ಸ್. ಒಂದು ಕ್ವಾರ್ಟರ್ಸಲ್ಲಿ ಕೂತ್ಕೊಂಡು 2 ಗಂಟೆಗೂ ಹೆಚ್ಚಿನ ಸಮಯನ ಅಥ್ಲೆಟಿಕ್ಸ್ ಬಗ್ಗೆ ಮಾತಾಡೋದಂತೆ ಜೆಸ್ಸಿ ಓವನ್ಸು ಮತ್ತು ಲೂಸ್ ಲಾಂಗ್ ಇಬ್ಬರು ಕೂಡ more than 2 hours ಮಾತಾಡಿದ್ರಂತೆ ಒಂದು ಒಲಿಂಪಿಕ್ ಕ್ವಾರ್ಟರ್ಸ್ಗೆ ಹೋಗಿ ಅಥ್ಲೆಟಿಕ್ಸ್ ಬಗ್ಗೆ ಅವರ್ ಸೆಲ್ಫ್ ದ ವರ್ಲ್ಡ್ ಸಿಚುವೇಶನ್ ಎ ಡಜನ್ಸ್ ಅದರ್ಸ್. ಯಾವಾಗಲೂ ಕೂಡ ವರ್ಲ್ಡ್ ಸಿಚುವೇಶನ್ ಹೆಂಗಿದೆ, ಪಾಲಿಟಿಕ್ಸು ಅದನ್ನು ಕೂಡ ಪ್ರಪಂಚಕ ವಿಷಯದ ಬಗ್ಗೆ ಆಮೇಲೆ ಬೇರೆ ಬೇರೆ ವಿಷಯದ ಬಗ್ಗೆ ಎಲ್ಲನೂ ಕೂಡ ಮಾತಾಡೋದ್ರಂತೆ ಜೆಸ್ಸಿ ಓವನ್ಸು ಮತ್ತು ಲೂಸ್ ಲಾಂಗ್ಸು. ವೆನ್ ಐ ಫೈನಲಿ ಗಾಟ್ ಅಪ್ ಟು ಲೀವ್ ವಿ ಬೋತ್ ನ್ಯೂ ದಟ್ ಎ ರಿಯಲ್ ಫ್ರೆಂಡ್ಶಿಪ್ ಹ್ಯಾಡ್ ಬೀನ್ ಫಾರ್ಮ್ಡ್. ಯಾವಾಗ ಇಬ್ಬರೂ ಕೂಡ ಎದ್ದು ತಮ್ಮ ರೂಮ್ಗಳಿಗೆ ಹೋಗೋಕ್ಕೆ ರೆಡಿ ಆದ್ವಿ, ಆಗ ಗೊತ್ತಾಯ್ತಂತೆ ಆ ನಿಜವಾದಂತಹ ಸ್ನೇಹ ಈಗ ಬಂದಿದೆ, ನಿಜವಾದಂಥ ಸ್ನೇಹಿತರಾಗಿದ್ದೀವಿ ಈಗ ಅಂತ ಗೊತ್ತಾಯ್ತಂತೆ ಲೂಸ್ ಲಾಂಗು ಮತ್ತು ಜೆಸ್ಸಿ ಓವನ್ಸ್ಗೂ ಅಂತ ಹೇಳ್ತಾ ಇದ್ದಾರೆ. ಲೂಸ್ would go out to the stadium the next day trying to beat me if he could. ನೆಕ್ಸ್ಟ್ ದಿನ ನನ್ನನ್ನು ಬೀಟ್ ಮಾಡೋಕ್ಕೆ ಇಬ್ಬರು ಕೂಡ ಕಾಂಪಿಟೇಟರ್ಸ್ ಆಗಿ ನಾವು ಹೋಗ್ತಾಯಿದ್ವಿ. ಇವನ್ ನೆಕ್ಸ್ಟ್ ಆದರೆ ಹಿಂದಿನ ದಿನ ನಾವಿಬ್ಬರು ಕೂಡ ಫ್ರೆಂಡ್ಸ್ ಆಗಿದ್ವಿ, ಆದರೆ ನೆಕ್ಸ್ಟ್ ದಿನ ನಾವಿಬ್ಬರು ಕೂಡ ಕಾಂಪಿಟೇಟರ್ಸ್ ಆಗಿರ್ತೀವಿ. ಅವರು ನಮ್ಮನ್ನು ಬೀಟ್ ಮಾಡ್ಬೋದು, ನಾನೇ ಅವನನ್ನು ಬೀಟ್ ಮಾಡ್ಬೋದು, ಯಾವುದಾದ್ರೂ ಒಂದು ಆಗ್ಬೋದು ಅಂತ ಹೇಳ್ತಾರೆ. ಬಟ್ ಐ ನ್ಯೂ ದಟ್ ಈ ವಾಂಟೆಡ್ ಮೀ ಟು ಡೂ ಮೈ ಬೆಸ್ಟ್ ಈವನ್ ಇಫ್ ದಟ್ ಮೆಂಟ್ ಮೈ ವಿನ್ನಿಂಗ್. ಆದರೆ ನನಗೆ ಗೊತ್ತಿತ್ತು, ಜೆಸ್ಸಿ ಓವನ್ಸ್ ಹೇಳ್ತಾ ಇದ್ದು, ನನಗೆ ಗೊತ್ತಿತ್ತು ಇದು ಖಂಡಿತವಾಗ್ಲೂ ಲೂಸ್ ಲಾಂಗು ಎಂಥ ಒಳ್ಳೆ ವ್ಯಕ್ತಿ ಅಂದರೆ ಅವನು ನನ್ನ ಜೆಸ್ಸಿ ಓವನ್ಸ್ನ ಬೆಸ್ಟ್ ಪರ್ಫಾರ್ಮೆನ್ಸ್ ನೋಡೋಕ್ಕೆ ಇಷ್ಟಪಡ್ತಾ ಇದ್ದ ಹೊರತು ಅದು ನನ್ನ ವಿನ್ನಿಂಗ್ ಮೂಲಕ ಆದರೆ ಇನ್ನೂ ಖುಷಿ, ಅದು ನನ್ನ ವಿನ್ನಿಂಗ್ ಏನಾದರೂ ಆದರೆ ಇನ್ನೂ ಖುಷಿ ಪಡ್ತಾ ಇದ್ದ, ಅದು ನಾನೇ ವಿನ್ ಆದರೂ ಕೂಡ ತುಂಬ ಖುಷಿ ಪಡ್ತಾ ಇದ್ದ ಅಂತ ಹೇಳ್ತಾ ಇದ್ದಾನೆ ಲೂಸ್ ಲಾಂಗ್. ಅಂದರೆ ಜೆಸ್ಸಿ ಓವನ್ಸ್ ಹೇಳ್ತಾ ಇದ್ದಾನೆ, ನನಗೆ ಗೊತ್ತಿತ್ತು ಲೂಸ್ ಲಾಂಗು ನನ್ನ ಬೆಸ್ಟ್ ಪರ್ಫಾರ್ಮೆನ್ಸ್ ಕೂಡ ಬಯಸ್ತಾ ಇದ್ದಾನೆ, ಹಾಗೂ ನನ್ನ ವಿನ್ನಿಂಗು ಕೂಡ ಬಯಸ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾನೆ ಜೆಸ್ಸಿ ಓವನ್ಸ್. ಆ್ಯಸ್ ಇಟ್ ಟರ್ನ್ಡ್ ಔಟ್ ಲೂಸ್ ಬ್ರೋಕ್ ಹಿಸ್ ಓನ್ ರೆಕಾರ್ಡ್. ಇದನ್ನು 26 feet ಜಂಪ್ ಮಾಡಿ ಕ್ವಾಲಿಫೈ ಆಗಿದ್ನೋ ಆ ರೆಕಾರ್ಡ್ನು ಕೂಡ ಬ್ರೇಕ್ ಮಾಡಿದ್ನಂತೆ, ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಂತೆ ಲೂಸ್ ಲಾಂಗು. ಇನ್ ಡೂಯಿಂಗ್ ಸೊ ಈ ಪುಷಡ್ ಮೀ ಆನ್ ಟು ಎ ಪೀಕ್ ಪರ್ಫಾರ್ಮೆನ್ಸ್. ಅದಾದಮೇಲೂ ಕೂಡ ಇವನು ತನ್ನ ಓನ್ ರೆಕಾರ್ಡನ್ನ ಮಾಡಿದರೂ ಕೂಡ ಆಗ ತಾನು ಕೂಡ
ಪುಷ್ ಮಾಡೋದಂತೆ, ಅಂದರೆ ಎನ್ಕರೇಜ್ ಮಾಡೋದಂತೆ ಜೆಸ್ಸಿ ಓವನ್ಸ್ಗೆ. ಈ ಎನ್ಕರೇಜ್ ಜೆಸ್ಸಿ ಓವನ್ಸ್ ಟು ಬ್ರೋಕ್ ಹಿಸ್ ರೆಕಾರ್ಡ್ ಆ್ಯಂಡ್ ಮೇಕ್ ದ ಗುಡ್ ಪರ್ಫಾರ್ಮೆನ್ಸ್ ಆ್ಯಂಡ್ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡಿ ಅಂತ ಕೂಡ ಹೇಳೋದನ್ನ ಕೊಡೋಕ್ಕೂ ಕೂಡ ಎನ್ಕರೇಜ್ ಮಾಡೋದಂತೆ ಲೂಸ್ ಲಾಂಗು ಜೆಸ್ಸಿ ಓವನ್ಸ್ಗೆ. ಐ ರಿಮೆಂಬರ್ ದಟ್ ಅಟ್ ದ ಇನ್ಸ್ಟಂಟ್, ನನಗೆ ಗೊತ್ತು, ಐ ಲ್ಯಾಂಡೆಡ್ ಫ್ರಮ್ ಮೈ ಫೈನಲ್ಸ್ ಜಂಪ್ that set the Olympic record of 26 feet 5 inches. ಅದು ನಾನು ಬೆಸ್ಟ್ ಜಂಪನ್ನು ಮಾಡಿದೆ, ಫೈನಲ್ ಜಂಪು, ಅದು ನನ್ನ ಬೆಸ್ಟ್ ಪರ್ಫಾರ್ಮೆನ್ಸ್ ಆಗಿತ್ತು ಅಂತ ಹೇಳ್ತಾ ಇದ್ದಾನೆ ಜೆಸ್ಸಿ ಓವನ್ಸ್. ಇಟ್ ವಾಸ್ ಅ ಬೆಸ್ಟ್ ಪರ್ಫಾರ್ಮೆನ್ಸ್ ಆಫ್ ಜೆಸ್ಸಿ ಓವನ್ಸ್. ಈ ಜಂಪ್ ಟು 26 feet 5 inches ಆ್ಯಂಡ್ 26 ಅಡಿ 26 feet ಆ್ಯಂಡ್ 5 inches ಜಂಪ್ ಮಾಡಿದ್ನಂತೆ ನಮ್ಮ ಜೆಸ್ಸಿ ಓವನ್ಸ್. he was at my side congratulating me. ಅದು ಪಕ್ಕದಲ್ಲಿ he was the first man to he was my side congratulating me. ಫಸ್ಟ್ ಬಂದು ತುಂಬ ಇದರಿಂದ ಕಂಗ್ರ್ಯಾಚುಲೇಟ್ ಮಾಡಿದ್ನಂತೆ ಜೆಸ್ಸಿ ಓವನ್ಸ್ಗೆ ಲೂಸ್ ಲಾಂಗು. ಡಿಸ್ಪೈಟ್ ದ ಫ್ಯಾಕ್ಟ್ ದಟ್ ಹಿಟ್ಲರ್ glared at us from the stands not 100 yards away. ಗೊತ್ತಿತ್ತು ಅವನಿಗೆ 100 yards ಅವೇನಲ್ಲಿ, ಈವನ್ ಅವನು ಹಿಟ್ಲರು 100 yards ಅವೇನಲ್ಲಿ ಇದ್ದು ನಮ್ಮನ್ನು ಗಮನಿಸ್ತಾ ಇದ್ದಾರೆ ಅಂತ ಗೊತ್ತಿದ್ರೂ ಕೂಡ ಜೆಸ್ಸಿ ಓವನ್ಸ್ಗೆ ಹ್ಯಾಂಡ್ ಶೇಕ್ ಮಾಡಿದ್ನಂತೆ ನಮ್ಮ ಲೂಸ್ ಲಾಂಗು. ಆ್ಯಂಡ್ ಇಟ್ ವಾಸ್ ನಾಟ್ ಅ ಫೇಕ್. ಲೂಸ್ shook my hand hard and it was not a fake smile with a broken heart, a sort of a grip either. ಲೂಸ್ ಲಾಂಗ್ ನನಗೆ ಹ್ಯಾಂಡ್ ಶೇಕ್ ಮಾಡಿದ್ದು, ನನಗೆ ಕಂಗ್ರ್ಯಾಚುಲೇಟ್ ಮಾಡಿದ್ದು. ಜೆಸ್ಸಿ ಓವನ್ಸ್ ಇಸ್ ಟೆಲಿಂಗ್ ವಾಟ್ ದ ಲೂಸ್ ಲಾಂಗ್ ಹ್ಯಾಸ್ ಕಂಗ್ರ್ಯಾಚುಲೇಟೆಡ್ ಮೀ ಆರ್ ದ ವಾಟ್ ಹಿ ಹ್ಯಾಸ್ ಡನ್, ದ ಸ್ಮೈಲ್ ಆಫ್ ಕಂಗ್ರ್ಯಾಚುಲೇಟೆಡ್ ಈಸ್ ನಾಟ್ ದ ಫೇಕ್ ಒನ್, ಇಟ್ ವಾಸ್ ದ ರಿಯಲ್. ಈ ಕಂಗ್ರ್ಯಾಚುಲೇಟೆಡ್ ಮೀ ಫ್ರಮ್ ದ ಆರ್ಟ್. ಯಾವ ರೀತಿ ಆರ್ಟ್ಫುಲ್ ಆಗಿ ಹೃದಯಾಂತರದಿಂದ ನನಗೆ ಕಂಗ್ರ್ಯಾಚುಲೇಟ್ ಮಾಡ್ದ, ಹೃದಯದಿಂದ ನನಗೆ ಸ್ಮೈಲ್ ಕೊಡ್ತಾ, ಆ ಗ್ರಿಪ್ಪಲ್ಲಿ ಇದು ಹ್ಯಾಂಡ್ ಶೇಕ್ ಕೂಡ ಅಷ್ಟೇ ಫರ್ಮ್ ಆಗಿ ಮಾಡ್ದ ಅಂತ ಹೇಳ್ತಾ ಇದ್ದಾನೆ ಜೆಸ್ಸಿ ಓವನ್ಸು. You could melt down all the gold medals and the cups I have. ಇದಿರೋ ಮುಂದೆ ಅವನು ಕಂಗ್ರ್ಯಾಚುಲೇಟೆಡ್ ಮಾಡಿರೋ ಮುಂದೆ ಯಾವ ಗೋಲ್ಡ್ ಮೆಡಲು ಇಲ್ಲ, ಯಾವ ಕಪ್ಸು ಇಲ್ಲ. ಇಟ್ ಈಸ್ ಆಲ್ ಈಕ್ವಲ್ ಬಿಕಾಸ್ ದ ರಿಯಲ್ ಫ್ರೆಂಡ್ಶಿಪ್ ಆಫ್ ಜೆಸ್ಸಿ ಓವನ್ಸ್ ಆ್ಯಂಡ್ ದ ಲೂಸ್ ಲಾಂಗ್ ವಿ ಕಮ್ ಟು ನೋ. ಜೆಸ್ಸಿ ಓವನ್ಸ್ it's a firm friendship. The loose longs, the friendship which is so important in the history, because the Aryan supremacy theory ಯಾವ ರೀತಿ ಇತ್ತು ಅಂದರೆ, ಹಿಟ್ಲರ್ ವಾಸ್ ನಾಟ್ ಓನ್ಲಿ ಅಗೇನ್ಸ್ಟ್ ದ ಜೂಸ್, he was against so many things. He was also against the blacks. ಒಬ್ಬ ಕಪ್ಪು ಜನರ ವಿರುದ್ಧವಾಗೂ ಕೂಡ ಹಿಟ್ಲರ್ ಇದ್ದ. ಹಾಗೂ ಹಿಟ್ಲರ್ ತನ್ನ ಸುಪ್ರೀಮಸಿನ ತೋರ್ಸೋಕ್ಕೋಸ್ಕರ, ತಾನು ಪ್ಯೂರ್ ಬ್ಲಡೆಡ್ ಅಂತ ತೋರ್ಸೋಕ್ಕೋಸ್ಕರ ಒಲಿಂಪಿಕ್ ಗೇಮನ್ನು ಬಳಸ್ಕೊತಾ ಇದ್ದ. ಇದೆಲ್ಲದರ ನಡುವೆ ಲೂಸ್ ಲಾಂಗ್ ಬಂದು ಹ್ಯಾಂಡ್ ಶೇಕ್ ಮಾಡೋದು, ಇಟ್ ಈಸ್ ನಾಟ್ ಅ ಸಿಂಪಲ್ ಇನ್ಸಿಡೆಂಟ್ ಬಿಕಾಸ್ ಇಟ್ ಈಸ್ ಅ ಪ್ರೆಸ್ಟೀಜಿಯಸ್ ಇನ್ಸಿಡೆಂಟ್. ಅದು ಒಂದು ಸ್ನೇಹಕ್ಕೋಸ್ಕರ ಇಷ್ಟೆಲ್ಲ ಮಾಡ್ದ ಅಂದರೆ ಲೂಸ್ ಲಾಂಗ್ ಈಸ್ ಅ ಗ್ರೇಟ್ ಥಿಂಗ್. ಆ್ಯಂಡ್ ಜೆಸ್ಸಿ ಓವನ್ಸ್ ವಿಚ್ ಸಮಥಿಂಗ್ ಹಿ ಹ್ಯಾಸ್ ಒನ್ from the 1936 ಬರ್ಲಿನ್ ಒಲಿಂಪಿಕ್, ದಟ್ ಈಸ್ ದ ಲೂಸ್ ಲಾಂಗ್ಸ್ ಫ್ರೆಂಡ್ಶಿಪ್ ಅನ್ಬೋದು. ಅದನ್ನು ಕೂಡ ಬರಿತಾ ಇದ್ದಾನೆ ಜೆಸ್ಸಿ ಓವನ್ಸ್, ಬರಿತಾ ಇದ್ದಾನೆ. ನಾನು ಗೆದ್ದಿರೋದೇನಾದರೂ ಇದ್ದರೆ ಅದು ಗೋಲ್ಡ್ ಮೆಡಲ್ಗಿಂತ, ಯಾವುದೇ ಕಪ್ಗಿಂತನೂ ಕೂಡ ಬಿಯಾಂಡು ಅದು ನನ್ನ ಫ್ರೆಂಡ್ಶಿಪ್ಪು. ದೇ ವುಡ್ ನಾಟ್ ಬಿ ಪ್ಲೇಟಿಂಗ್ on the 24 carat friendship I felt for loose longs at that moment. It is more the 24 ಕ್ಯಾರೆಟ್ ಚಿನ್ನಕ್ಕಿಂತ ಅಮೂಲ್ಯವಾದಂತಹ ಸ್ನೇಹನ ಸಂಪಾದನೆ ಮಾಡಿಕೊಂಡೆ ಅಂತ ಹೇಳ್ತಾ ಇದ್ದಾನೆ ಜೆಸ್ಸಿ ಓವನ್ಸ್. ಯಾವ ಸ್ನೇಹ ಅಂದರೆ ಲೂಸ್ ಲಾಂಗ್ನ ಸ್ನೇಹ ಅಂತ ಹೇಳ್ತಾನೆ. I realized too that Luz was a epitome of what Pierre de Coubertin, founder of the modern Olympic Games. ಯಾವುದು ಲೂಸ್ ಲಾಂಗ್ ಏನು ಹೇಳಕ್ಕೆ ಹೊರಟಿದ್ದ ಅಂದರೆ, he was the Coubertin, the founder of modern Olympic Games, ಏನು ಹೇಳಿದ್ದ ಅಂತ must have had in his mind when he said the important thing in the Olympic Games is not winning but taking part. Coubertin ಹೇಳಿದಂತಲ್ಲ,
ಇಂಪಾರ್ಟೆಂಟು ನಿಜವಾದಂತಹ ಉದ್ದೇಶ ಇರೋದು ಒಲಿಂಪಿಕ್ ಗೇಮ್ಸಲ್ಲಿ ನಾಟ್ ದಟ್ ವಿನ್ನಿಂಗ್, ನಾವು ಗೆಲ್ಲೋದಲ್ಲಪ್ಪ. ಒಲಿಂಪಿಕ್ ಗೇಮ್ನ ನಿಜವಾದ ಉದ್ದೇಶ ಗೆದ್ದುಬಿಟ್ಟು ಮೆಡಲ್ ತೊಗೊಂಡೋಗೋದಲ್ಲ. ಒಲಿಂಪಿಕ್ ಗೇಮ್ ಇಸ್ ನಾಟ್ ವಿನ್ನಿಂಗ್ ಬಟ್ ಟೇಕಿಂಗ್ ಪಾರ್ಟ್. ಒಂದು ಪಾರ್ಟ್ ಅಲ್ಲಿ ಯು ಹ್ಯಾವ್ ಟು ಬಿಕಮ್ ದ ಪಾರ್ಟ್ ಆಫ್ ಒಲಿಂಪಿಕ್ ಗೇಮ್ಸ್. ಅದೇ ನಿಜವಾದಂತಹ ಒಂದು ಅದಕ್ಕಿಂತ ಹೆಚ್ಚಾಗಿರೋದು ಒಂದು ಸಿಲ್ವರು, ಗೋಲ್ಡು, ಬ್ರಾನ್ಸ್ ಗೆಲ್ಲೋದು ಮಾತ್ರ ಅಲ್ಲ, ಟೇಕಿಂಗ್ ಪಾರ್ಟ್ ಇನ್ ದ ಗೇಮ್ ದಟ್ ಈಸ್ ಇಂಪಾರ್ಟೆಂಟ್ ಅಂತ ಹೇಳಿದಂತೆ ಫೌಂಡರ್ ಆಫ್ ಒಲಿಂಪಿಕ್ ಗೇಮ್ಸನ್ನು ಸ್ಟಾರ್ಟ್ ಮಾಡ್ತಾರೆ. ದ ಎಸೆನ್ಷಿಯಲ್ ಥಿಂಗ್ ಇನ್ ಲೈಫ್ ಈಸ್ ನಾಟ್ ಕಾನ್ಕರಿಂಗ್ ಬಟ್ ಫೈಟಿಂಗ್ ವೆಲ್. ನಿಜವಾದಂತಹದ್ದು ಇರೋದು ಲೈಫಲ್ಲಿ ಕಾನ್ಕರಿಂಗ್ ಬಟ್ ಫೈಟಿಂಗ್ ವೆಲ್. ಕಾನ್ಕರಿಂಗನ್ನು ಬಟ್ ದ ಫೈಟಿಂಗ್, ವಶಪಡಿಸ್ಕೊಳ್ಳೋದಲ್ಲ. ಎಷ್ಟು ಮೆಡಲ್ಸ್ನ ಗೆದ್ದಿದ್ದೀವಿ ಅಂತ ವಶಪಡಿಸ್ಕೊಳ್ಳೋದಲ್ಲ, ಆದರೆ ಫೈಟಿಂಗ್ ವೆಲ್. ಎಷ್ಟು ಅದಕ್ಕೋಸ್ಕರ ಏನು ಶ್ರಮ ಪಟ್ವಿ, ಯಾವ ರೀತಿಯಾಗಿ ಶ್ರಮ ಪಟ್ವಿ ಅನ್ನೋದೇ ಇಂಪಾರ್ಟೆಂಟು ಅಂತ ಹೇಳ್ತಾನೆ. ವಿತ್ ದಿಸ್ ಥಿಂಗ್ಸ್ ಐ ಹ್ಯಾವ್ ಕಂಪ್ಲೀಟೆಡ್ ದ ಸೆಕೆಂಡ್ ಲೆಸನ್ ವಿಚ್ ಇಸ್ ಅ ವೆರಿ short lesson but a very important and the wonderful lesson you have to remember in your lifetime. ಜೀವನ ಪೂರ್ತಿ ಜ್ಞಾಪಕ ಇಟ್ಕೊಬೇಕಾದಂತಹ ಅದ್ಭುತವಾದ ಕತೆ ಇದು. ಅದ್ಭುತವಾದಂತಹ ಒಂದು ಕತೆ ನಿಮಗೆ ಅಂತ ಹೇಳಿ ದ ರಿಲೇಷನ್ಶಿಪ್ ಬಿಟ್ವೀನ್ ದ ಫ್ರೆಂಡ್ಶಿಪ್ ಬಿಟ್ವೀನ್ ಲೂಸ್ ಲಾಂಗ್ ಆ್ಯಂಡ್ ದ ಜೆಸ್ಸಿ ಓವನ್ಸ್, ಅದರ ಬಗ್ಗೆ. ಓಕೆ, ಥ್ಯಾಂಕ್ ಯು. Next class I will do the revision of the entire lesson. Please subscribe the channel. If you like the video, you can like. Thank you.